ಒಂದು ಜೀವ, ನಾನು ಜೀವನೇ, ನೀವು ಜೀವನೇ. ಹೌದು. ಸೊ ನಿಮಗೂ ಒಂದು ಲೈಫ್ ಅಂತ ಇರುತ್ತೆ ಅಲ್ವಾ? ಸೊ ನಿಮ್ಮ ಲೈಫ್ಗೂ ನಾನು ರೆಸ್ಪೆಕ್ಟ್ ಕೊಡಬೇಕು, ನಿಮ್ಮ ಥಿಂಕಿಂಗ್ ನಾನು ರೆಸ್ಪೆಕ್ಟ್ ಕೊಡಬೇಕು. ಸೊ ನಾನು ರೆಸ್ಪೆಕ್ಟ್ ಕೊಟ್ಟಿದ್ದಂದರೆ ನಾನು ಮನುಷ್ಯನೇ ಅಲ್ಲ. ಕರೆಕ್ಟ್. ಸೊ ಇವಾಗ ನಾನು ನಿಮ್ಮ ಪ್ರೀತಿ ಮಾತಾಡಿರ್ಬೋದು, ನೀವು ಬೇರೆಯವ್ರ ಪ್ರೀತಿ ಮಾತಾಡಿರ್ಬೋದು. ಸೊ ಐ ಶುಡ್ ರೆಸ್ಪೆಕ್ಟ್ ಯು, ಅದನ್ನು ಗೌರವಿಸ್ಬೇಕು. ನಾನು ಹೋಗ್ಬಿಟ್ಟು ಅವ್ನಿಗೆ ಹೊಡೆದು ಬಿಟ್ರೆ ನಿಮ್ಮ ಹಾರ್ಟಲ್ಲಿ ನಾನು ರೆಸ್ಪೆಕ್ಟ್ ಇರುತ್ತಾ? ಇಲ್ಲ ಸರ್. ಇದೆಲ್ಲ ಜನರಿಗೆ ಯೋಚನೆ ಮಾಡ್ಬೇಕು ಸರ್. ಇಫ್ ಯು ಆರ್ ಲವಿಂಗ್, ಕೇರಿಂಗ್, ಡೈರೆಕ್ಟಾಗಿ ಹೋಗಿ ಹೇಳು. ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ನಿನ್ನ ಹತ್ರ ಇಟ್ಕೋ. ಅದನ್ನು ಸಾವಿರಾರು ಜನಕ್ಕೆ ತೋರಿಸ್ಬಿಟ್ಟು ಹಿಂಗೆ ಹಂಗೆ ಅಂತ ಜನಕ್ಕೆ ಯಾಕೆ ಹೇಳಬೇಕು ಅಲ್ವಾ? ಸೊ ಅದೇ ಥರ ಸರ್, ಬಿ ಸೈಲೆಂಟ್. ಜನಕ್ಕೆ ಹೇಳಿಬಿಟ್ಟು ಏನು ಸಿಕ್ಕತ್ತೆ ನಿಮಗೆ? ಏನೂ ಸಿಕ್ಕಲ್ಲ. ಸೊ ಹಂಗೆ ಯೋಚನೆ ಮಾಡೋದು ತಪ್ಪು. ಗೌರವಿಸ್ಬೇಕು. ಅವರ ಆಯ್ಕೆಯನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ಹೌದು. ಸೊ ಜೊತೆ ಪ್ರೀತಿನೂ ಇಟ್ಕೋಬೇಕು. ನಾವು ಅವರ ಆಯ್ಕೆಯನ್ನು ಗೌರವಿಸ್ತಿದ್ರೆ ಅದು ನಾವು ಅವ್ರ ಮೇಲೆ ಪ್ರೀತಿ ಸುಳ್ಳು ಅಂತ ಅರ್ಥ ಆಗುತ್ತೆ. ಸೊ ಆಮೇಲೆ ದುಡುಕಿ ನಿರ್ಧಾರ ತೆಗೆದುಕೊಳ್ಬಾರ್ದು. ಸಿಗಲಿಲ್ಲ ಅಂತ ನೀವು ಹೋಗ್ಬಿಟ್ಟು ನಾನು ಮರ್ಡರ್ ಮಾಡಿಬಿಡ್ತೀನಿ, ಇಲ್ಲಾಂದರೆ ಇದು ಮಾಡಿಬಿಡ್ತೀನಿ, ಅದು ಮಾಡಿಬಿಡ್ತೀನಿ, ಅದು ತಪ್ಪು. ನಿಮ್ಗೆ ಸಿಕ್ಕಿಲ್ಲ, ಇಟ್ಸ್ ಯುವರ್ ಬ್ಯಾಡ್ ಲಕ್. ನಿಮ್ಮ ಲವ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅಂತ ತಪ್ಪು ಕೆಲಸ ಮಾಡೋಕ್ಕೆ ಹೋಗ್ಬಿಡ್ರಿ. ಎಲ್ಲರಿಗೂ ಹೇಳ್ತೀನಿ ನಾನು, ಚಿಕ್ಕ ಮಕ್ಳಿಗೂ ಹೇಳ್ತಾ ಇದ್ದೀನಿ, ಯಂಗ್ ಜನ್ರೇಷನ್ಗೂ ಹೇಳ್ತಾ ಇದ್ದೀನಿ ನಾನು, ಪ್ರೀತಿ ಮಾಡಿ ತಪ್ಪಲ್ಲ. ಬಟ್ ಪ್ರೀತಿನ ಅಗ್ರೆಸಿವ್ನಿಂದ ಸಿಗಲಿಲ್ಲ ಬೇರೆಯವ್ರಿಗೆ ನೀವು ಇದು ಹರ್ಟ್ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಕರೆಕ್ಟ್. ಕೆಲವೊಂದು ಸಲ ಅನಿಸುತ್ತೆ ಈ ಸಿನಿಮಾ ಬಣ್ಣದ ಲೋಕ ಅದೊಂದು ಮಾಯಾ ಬಜಾರ್. ಅದು ಸಿನಿಮಾ ಬಗ್ಗೆನೇ ಒಂದು ಗ್ಲಾಮರಸ್ ಇರುತ್ತೆ. ಮತ್ತು ಕಾಮನ್ ಪೀಪಲ್ಸ್ಗಳಿಗೆ ಸಿನಿಮಾ ಅಂದರೆ ಅದ್ರ ಬಗ್ಗೆ ಅಯ್ಯೋ ಅದು ನಮಗಲ್ಲ ಅನ್ನೋ ಥರದ್ದು ಭಾವನೆ ಇದೆ ಈ ಕ್ಷಣಕ್ಕೂ. ಅದು ಬೇಡ, ಯಾಕೆ ಬೇಕು ಅನ್ನೋ ಥರದ್ದಿದೆ. ನಿಮಗೊಂದೊಂದ್ಸಲಿ ಅನಿಸುತ್ತಾ ಈ ಸಿನಿಮಾ ಅನ್ನೋ ಲೋಕ ಇಲ್ಲದೇ ಇದ್ದಿದ್ರೆ, ಅಥವಾ ನಿಮ್ಮ ಆಗಿನ ಪವಿತ್ರ ಗೌಡ ಈ ಸಿನಿಮಾ ಸೆಳೆತಕ್ಕೆ ಒಳಗಾಗದೇ ಇದ್ದರೆ ನನಗೆ ಸಿಕ್ಬಿಡ್ತಿದ್ರು, ನನ್ನ ಜೊತೆಗಿರ್ತಿದ್ರು, ಇದು ಬಂದು ಅದು ನನ್ನ ಕಿತ್ಕೊಂಡ್ಬಿಡ್ತು ನನ್ನ ಪವಿತ್ರ ಗೌಡನ ಅಂತ ಎಲ್ಲ ಒಂದೊಂದ್ಸಲಿ ಅನಿಸುತ್ತಾ ಸರ್? ನಿಮ್ಗೆ ಒಂದು ಮಾತು ಹೇಳ್ತೀನಿ. ಜನ ಬುಕ್ಸ್ ಓದ್ತಾರೆ ಅಲ್ವಾ? ಯಾತಕ್ಕೋಸ್ಕರ? ಒಂದು ನಾಲೆಜ್ಗೋಸ್ಕರ, ಒಂದು ಒಳ್ಳೆ ಇನ್ಫಾರ್ಮೇಷನ್ಗೋಸ್ಕರ. ಸಿನಿಮಾ ಇಲ್ಲಿಲ್ಲ ಅಂದಿದ್ದರೆ ಜನಕ್ಕೆ ನೀವು ಇನ್ಫಾರ್ಮೇಷನ್ ಕೊಡೋಕ್ಕಾಗ್ತಾ ಇರಲಿಲ್ಲ. ಸಿನಿಮಾ ಬೇಕು ಸರ್. ಆ ಸಿನಿಮಾಕ್ಕೋಸ್ಕರ ನಾನು ಪವಿತ್ರ ಗೌಡಕ್ಕೆ ಯಾಕೆ ಬಿಟ್ಟಿದೆ ಅಂದರೆ ಶಿ ಕ್ಯಾನ್ ಗಿವ್ ಸಮ್ ಮೆಸೇಜ್ ಟು ದ ಸೊಸೈಟಿ. ಬಟ್ ಆ ಸಿನಿಮಾ ಸೆಳೆತಾನೆ ನಿಮ್ಮಿಂದ ದೂರ ಮಾಡ್ತು ಅಂತ ಅನಿಸ್ಲಿಲ್ವಾ? ಇಟ್ ಕ್ಯಾನ್ ಬಿ ಮೈ ಪರ್ಸ್ನಲ್ ಥಿಂಗ್. ನಾನು ದೂರ ಆದೆ ಅಲ್ವಾ? ಬಟ್ ಶಿ ಈಸ್ ಗಿವಿಂಗ್ ಸೋಷಿಯಲ್ ಮೆಸೇಜ್ ಟು ದ ಎಂಟೈರ್ ವರ್ಲ್ಡ್ ಸರ್. ಅದು ಯೋಚನೆ ಮಾಡಿ. ಓಕೆ, ಸಾವಿರಾರು ಜನಕ್ಕೆ ಒಂದು ಸೋಷಿಯಲ್ ಮೆಸೇಜ್ ಒಂದು ಸಿನಿಮಾದಿಂದ ಹೋಗುತ್ತೆ ಅಲ್ವಾ? ನಾನು ಒಬ್ಬನೇ ಸೈಡ್ ಆಗಿಬಿಟ್ರೆ ಏನು ಸರ್? ಇವಾಗ ಸಮುದ್ರದಿಂದ ಒಂದು ಬಕೆಟ್ ನೀರು ತೆಗೆದು ಆಚೆ ಬಿಸಾಕ್ಬಿಟ್ರೆ ಸಮುದ್ರಕ್ಕೆ ಏನೂ ಆಗಲ್ಲ ಸರ್ ಅಲ್ವಾ? ನನಗೆ ಸುದೀಪ್ ಅವ್ರದ್ದು ಒಂದು ಸಾಂಗ್ ತುಂಬ ಇಷ್ಟ ಸರ್. ಯಾವುದು? ಏನಾಗಲಿ ಮುಂದೆ ಸಾಗುನಿ ಅಂತ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದೆಲ್ಲ ಸಿಗೋದು ಬಾಳಲಿ. ಹೌದು ಸರ್. ಸುದೀಪ್ ಅವರ ಸಿನಿಮಾನು ಇಷ್ಟಪಡ್ತೀರಿ? ಸುದೀಪ್ ಅವ್ರು, ಎಸ್ ಸರ್, ಅಫ್ಕೋರ್ಸ್ ಐ ರೆಸ್ಪೆಕ್ಟ್ ಹಿಮ್ ಎ ಲಾಟ್. ಓಕೆ.